ಎಲ್ಲರಿಗೂ ನಮಸ್ಕಾರ. ಕಾದಂಬರಿಕಾರ, ನಾಟಕಕಾರ, ತತ್ವಶಾಸ್ತ್ರಜ್ಞ, ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ, ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತ ಅಂದರೆ ಜನಗಣ ಮನ ಗೀತೆಯ ರಚನೆಕಾರ ಶ್ರೀ ರವೀಂದ್ರನಾಥ್ ಠಾಗೋರರ ಇವತ್ತು ಜನ್ಮದಿನ. 156ನೇ ಜನ್ಮದಿನವನ್ನ ಇಡೀ ದೇಶದೆಲ್ಲೆಡೆ ಆಚರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಬಂಗಾಳಿ ಕವಿ, ವಿದ್ವಾಂಸ, ಕಾದಂಬರಿಕಾರ, ಸಂಗೀತಗಾರ ಶ್ರೀ ರವೀಂದ್ರನಾಥ್ ಠಾಗೋರ್ ಅವರು ಮೇ 7, 1861ರಲ್ಲಿ ಜನ್ಮವನ್ನ ತಾಳ್ತಾರೆ. 19 ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೊಸ ರೂಪ ಕೊಟ್ಟವರು ಈ ನಮ್ಮ ರವೀಂದ್ರನಾಥ್ ಠಾಗೋರ್ ಅವರು. ಇವರ ನವನವೀನ ಮತ್ತು ಸುಂದರವೂ ಆದಂತ ಪದ್ಯ ಯಾವುದು ಅಂದ್ರೆ ಗೀತಾಂಜಲಿ. ಈ ಗೀತಾಂಜಲಿ ಕಾವ್ಯಕ್ಕೆ 1913ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. ಏಷ್ಯಾ ಖಂಡದಲ್ಲೇ ಮೊದಲ ನೊಬೆಲ್ ಪುರಸ್ಕಾರವನ್ನ ಪಡೆದಂತ ಮೊದಲಿಗರು ಇವರು ಅಂತ ನಾವು ಹೇಳ್ಬೋದು. ಕೋಲ್ಕತ್ತಾದ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂತ ಈ ಠಾಗೋರರು ತಮ್ಮ 8ನೇ ವಯಸ್ಸಿನಲ್ಲಿ ಪದ್ಯವನ್ನ ರಚನೆ ಮಾಡಲು ಆರಂಭ ಮಾಡ್ತಾರೆ. 16ನೇ ವಯಸ್ಸಿನಲ್ಲಿ ಭಾನುಶಿಂಗೋ ಅಂದ್ರೆ ಸೂರ್ಯಸಿಂಹ ಅನ್ನುವಂತ ಒಂದು ಕಾವ್ಯನಾಮವನ್ನ ಇಟ್ಟುಕೊಂಡು ಮೊದಲು ಮಹತ್ವದ ಕವನಗಳನ್ನ ಇವರು ಪ್ರಕಟ ಮಾಡ್ತಾರೆ. ಮೊದಲು ಸಣ್ಣ ಕಥೆಗಳು ಮತ್ತು ನಾಟಕಗಳನ್ನ 1877ರಲ್ಲಿ ಇವರು ಬರೀತಾರೆ. ಬ್ರಿಟಿಷ್ ಆಡಳಿತವನ್ನ ಬಹಿರಂಗವಾಗಿ ಖಂಡಿಸಿದಂತ ಠಾಗೋರರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯನ್ನ ಬೆಂಬಲಿಸಿದರು. ಅವರು ಜಗತ್ತಿಗೆ ನೀಡಿದ ಬಹುದೊಡ್ಡ ಗ್ರಂಥಮಾಲೆ ಮತ್ತು ಅವರು ಸ್ಥಾಪಿಸಿದಂತ ಸಂಸ್ಥೆ ವಿಶ್ವಭಾರತಿ ವಿಶ್ವವಿದ್ಯಾನಿಲಯ ಇವು ಅವರ ಪ್ರಮುಖ ಕೊಡುಗೆಗಳು. ಒಂದು ಹಕ್ಕಿಯನ್ನ ಪಂಜರದಲ್ಲಿ ಇಟ್ಟು ಅದು ಸಾಯುವವರೆಗೂ ಪುಸ್ತಕದ ಹರಿದ ಪುಟಗಳನ್ನ ಬಲವಂತವಾಗಿ ತಿನ್ನಿಸುವ ಕತೆ, ಇದನ್ನ ದ ಪ್ಯಾರಟ್ಸ್ ಟ್ರೈನಿಂಗ್ ನಲ್ಲಿ ಠಾಗೋರರು ಸಾಂಪ್ರದಾಯಿಕ ಶಾಲಾ ಶಿಕ್ಷಣ ಪದ್ಧತಿಯನ್ನ ಕಟುವಾಗಿ ಟೀಕಿಸಿದ್ರು. ಠಾಗೋರರು ರಚಿಸಿರುವಂತ 2 ಗೀತೆಗಳಲ್ಲಿ ರಾಷ್ಟ್ರ ಮನ್ನಣೆ ಸಿಕ್ಕಿದೆ. ಒಂದು ಜನಗಣಮನ ಭಾರತದ ರಾಷ್ಟ್ರಗೀತೆ ಆದ್ರೆ ಅಮರ್ ಶೋನರ್ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ. ರವೀಂದ್ರನಾಥ್ ಠಾಗೋರ್ ಅವರು ಕಾವ್ಯಕ್ಕೆ ಹೆಸರುವಾಸಿಯಾದರು. ಕಾದಂಬರಿಗಳು, ಪ್ರಬಂಧಗಳು, ಸಣ್ಣ ಕಥೆಗಳು, ಪ್ರವಾಸ ಕಥನಗಳು, ನಾಟಕಗಳು ಮತ್ತು ಸಾವಿರಾರು ಗೀತೆಗಳನ್ನ ರಚನೆ ಮಾಡಿದ್ದಾರೆ. ಗದ್ಯ ಪ್ರಕಾರದಲ್ಲಿ ಕಿರು ಕಥೆಗಳನ್ನ ರಚಿಸುವುದರಲ್ಲಿ ಅವರು ಅತ್ಯಂತ ಪ್ರಖ್ಯಾತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಗೀತಾಂಜಲಿ ಎಂದರೆ ನೆನಪಾಗುವುದು ರವೀಂದ್ರನಾಥ್ ಠಾಗೋರ್. ಬ್ರಹ್ಮ ಸಮಾಜದ ನಾಯಕರಾದ ದೇಬೇಂದ್ರನಾಥ್ ಠಾಗೋರ್ ಹಾಗೂ ತಾಯಿ ಶಾರದಾ ದೇವಿಯವರ ಕಿರಿಯ ಪುತ್ರನಾಗಿ ಇವರು ಜನ್ಮವನ್ನ ತಾಳ್ತಾರೆ. ಬಾಲ್ಯದಲ್ಲೇ ತಾಯಿಯನ್ನ ಕಳೆದುಕೊಳ್ತಾರೆ. 17 ಪ್ರಾಯದವರೆಗೂ ಮನೆಯಲ್ಲೇ ಶಿಕ್ಷಣವನ್ನ ಮುಗಿಸಿ ಇವರು ಔಪಚಾರಿಕ ಶಿಕ್ಷಣವನ್ನ ಮುಗಿಸ್ತಾರೆ. ಇಂಗ್ಲೆಂಡಿನಲ್ಲಿ ಇವರ ಸಹೋದರ ಸಹೋದರಿಯರ ಬಗ್ಗೆ ಹೇಳೋದಾದ್ರೆ ಇವರ ಹಿರಿಯ ಸಹೋದರ ದ್ವಿಜೇಂದ್ರನಾಥ್ ತತ್ವಜ್ಞಾನಿ ಮತ್ತು ಕವಿ, ಇನ್ನೋರ್ವ ಸಹೋದರ ಸತ್ಯೇಂದ್ರನಾಥ್ ಭಾರತಿ ನಾಗರಿಕ ಸೇವೆಯಲ್ಲಿ ನೇಮಕಾತಿಯನ್ನ ಪಡೆದು ಮೊದಲ ಭಾರತೀಯ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರ ಒಬ್ಬ ಸಹೋದರಿ ಕಾದಂಬರಿಕಾರ್ತಿಯಾಗಿಯೂ ಕೂಡ ಹೆಸರನ್ನ ಮಾಡಿದ್ದಾರೆ. ರವೀಂದ್ರನಾಥ್ ಠಾಗೋರರ ಸಾಹಿತ್ಯದ ಕೃಷಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹರೆಯದಿಂದಲೂ ಸಾಹಿತ್ಯದ ಬರವಣಿಗೆಯಲ್ಲಿ ತೊಡಗಿಸಿಕೊಂಡ ಠಾಗೋರರು ಬಂಗಾಳಿ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಶೇಷ ಕೊಡುಗೆಯನ್ನು ನೀಡಿದರು. ಸಣ್ಣ ಕಥೆ, ನೃತ್ಯ ನಾಟಕ, ಪ್ರಬಂಧ, ಕಾದಂಬರಿಗಳನ್ನ ರಚಿಸಿದ ಠಾಗೋರರು ಕೃತಿಗಳು ಹೆಚ್ಚಾಗಿ ಕಂಡುಬಂದಿದ್ದು, ಅವುಗಳ ಒಂದು ಕಥಾವಸ್ತು ಕಂಡುಬಂದಿದ್ದು ಜನಸಾಮಾನ್ಯರ ಜೀವನ ಚಿತ್ರಗಳು, ಸಾಹಿತ್ಯ ವಿಮರ್ಶೆ, ತತ್ವಶಾಸ್ತ್ರ, ಸಾಮಾಜಿಕ ಸಮಸ್ಯೆಗಳು, ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳ ವಿರುದ್ಧ ದನಿ ಎತ್ತಲು ಇವರಿಗೆ ಸಹಾಯಕವಾದದ್ದು ನಾಟಕಗಳು ಮತ್ತು ಇವರ ಕವನಗಳು. ಬಂಗಾಳದಲ್ಲಿ ರವೀಂದ್ರನಾಥರ ಪದ್ಯಗಳನ್ನ ಹಾಡದ ಮನೆಯೇ ಇಲ್ಲ ಅಂತ ಹೇಳ್ಬೋದು. ಶ್ಲೋಕಗಳಿಂದ ಹಿಡಿದು ಭಾವನೆಗಳನ್ನ ವ್ಯಕ್ತಪಡಿಸುವಂತ ಕವನಗಳವರೆಗೂ ಇವರ ಛಾಪು ಮೂಡಿಸಿದ್ದಾರೆ. 19ನೇ ಶತಮಾನದಲ್ಲಿ ಸ್ವತಂತ್ರ ಚಳುವಳಿಗಳು ನಡೆಯುತ್ತಿದ್ದಂತ ಸಮಯ. ಬಹಿರಂಗವಾಗಿಯೇ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದನಿಯನ್ನ ಎತ್ತಿದವರು ಇವರು.
1916ರಲ್ಲಿ ಬ್ರಿಟಿಷ್ ಸರ್ಕಾರ ಇವರಿಗೆ ನೈಟ್ಹುಡ್ ಪದವಿಯನ್ನ ನೀಡಿತು. ಆದ್ರೆ 1919ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ವಿರೋಧಿಸಿ ಆ ಬ್ರಿಟಿಷ್ ಸರ್ಕಾರ ನೀಡಿದಂತ ನೈಟ್ಹುಡ್ ಪದವಿಯನ್ನ ಅವರು ಹಿಂದಿರುಗಿಸಿದರು. ಅಂತ ದೇಶ ಪ್ರೇಮವನ್ನ ಮೆರೆದ ಮಹಾನ್ ವ್ಯಕ್ತಿ ಇವರು. ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಅಂತ ಮೊದಲು ಕರೆದಂತ ಕೀರ್ತಿ ಇವರಿಗೆ ಸಲ್ಲುತ್ತೆ. ಗೀತಾಂಜಲಿ ಸಾಹಿತ್ಯ ಕೃತಿಗಾಗಿ 1913ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ರವೀಂದ್ರನಾಥ್ ಠಾಗೂರರು ಸಾಮಾಜಿಕ ಕಳಕಳಿಯಿಂದ ತಮಗೆ ಬಂದ ಪ್ರಶಸ್ತಿಯ ಹಣದಿಂದ ಶಾಂತಿನಿಕೇತನದಲ್ಲಿ ವಿಶ್ವಭಾರತಿ ಎಂಬ ಶಾಲೆಯನ್ನ ಸ್ಥಾಪಿಸಿದರು. ಈ ಶಾಂತಿನಿಕೇತನ ಸಂಸ್ಥೆ ಸಮಾಜಕ್ಕೆ ಕೊಟ್ಟಂತ ಅಪಾರವಾದ ಕೊಡುಗೆ ಇವ್ರದ್ದು. 1919ರಲ್ಲಿ ಮೊದಲ ಬಾರಿಗೆ ರವೀಂದ್ರನಾಥ್ ಠಾಗೂರರು ಭೇಟಿ ಕೊಟ್ಟಿದ್ದು ಇದೇ ನಮ್ಮ ಬೆಂಗಳೂರಿಗೆ. ಆಲ್ ಇಂಡಿಯಾ ಫೆಸ್ಟಿವಲ್ ಆಫ್ ಫೈನ್ ಆರ್ಟ್ಸ್ ನ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಬಂದಿದ್ದ ಠಾಗೂರರನ್ನು ನೋಡಲು ಜನಸಾಗರವೇ ನೆರೆದಿತ್ತು. ಇದಕ್ಕೆ ಸಾಕ್ಷಿಯಾಗಿ ಇತಿಹಾಸ ತಜ್ಞರಾದ ವೇಮಗಲ್ ಸೋಮಶೇಖರ್ ಅವರು ಹೇಳ್ತಾರೆ. ಇದರ ಮಧ್ಯೆ 1928ರವರೆಗೂ 4 ಬಾರಿ ಬೆಂಗಳೂರಿಗೆ ಕಾರ್ಯನಿಮಿತ್ತ ಭೇಟಿ ನೀಡಿದ್ರು. ಠಾಗೂರರಿಗೆ ಬೆಂಗಳೂರೆಂದ್ರೆ ಒಂದು ಅವಿನಾಭಾವ ಸಂಬಂಧ. ಹೇಗೆಂದ್ರೆ ಇವರು ತಮ್ಮ ಪ್ರಸಿದ್ಧ ಕಾದಂಬರಿ ಜೋಗ್ ಜೋಗ್ ಪೂರ್ಣಗೊಳಿಸಿದ್ದು ಇಲ್ಲಿಯೇ. ಅದರ ಜೊತೆಗೆ ಶೇಷರ್ ಕೊಬಿತಾವನ್ನ ಬರೆದಿದ್ದು ಕೂಡ ಇದೇ ಬೆಂಗಳೂರಿನಲ್ಲಿ. ಒಬ್ಬ ಕವಿಯು ಕಲಾವಿದನಾಗಬಹುದು ಅನ್ನೋದನ್ನ ಇವರು ಸಾಬೀತು ಮಾಡಿದ್ರು. ಕಲೆಗೆ ವಯಸ್ಸಿಲ್ಲ ಅಂತ ಇವ್ರು ಹೇಳ್ತಾರೆ. ಉದಾಹರಣೆಗೆ ಠಾಗೂರರು ಕುಂಚ ಹಿಡಿದಿದ್ದು ತಮ್ಮ 60ನೇ ವಯಸ್ಸಿನಲ್ಲಿ. ಲೇಖನಿಯಲ್ಲಿ ತಮ್ಮ ನಿಲುವುಗಳನ್ನ ವ್ಯಕ್ತಪಡಿಸುವುದು ಮಾತ್ರ ಅಲ್ಲ, ರೇಖಾಚಿತ್ರದ ಮೂಲಕ ತಮ್ಮ ವರ್ಣಚಿತ್ರಕಲೆಯ ಮೂಲಕವೂ ಕೂಡ ಕಲಾತ್ಮಕ ಮತ್ತು ವೈಶಿಷ್ಟ್ಯಪೂರ್ಣ ಚಿತ್ರಗಳನ್ನ ಬಿಡಿಸಿದಂತ ಮಹಾನ್ ಪುರುಷ ಇವರು. ಭಾವನೆಗಳನ್ನ ಕವನದ ಮೂಲಕ ವ್ಯಕ್ತಪಡಿಸುವ ಕವಿ ಕುಂಚವನ್ನ ಹಿಡಿದ್ರೆ ಅವನಲ್ಲಿರುವ ಅಭಿವ್ಯಕ್ತಿ ಬಣ್ಣಗಳ ರೂಪವನ್ನ ತಳೆದು ಜೀವಂತಿಕೆಯನ್ನ ಪಡೆಯುತ್ತೆ ಅಂತ ಇವರ ವರ್ಣಚಿತ್ರಗಳನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ. ರವೀಂದ್ರನಾಥ್ ಠಾಗೂರರ ಪ್ರಸಿದ್ಧಿಯನ್ನ ಮನಗಂಡ ವಿಜ್ಞಾನಿ ಐನ್ಸ್ಟೀನರು ತಮ್ಮ ಮನೆಗೆ ಅವರನ್ನ ಆಹ್ವಾನ ನೀಡ್ತಾರೆ. ಧರ್ಮ ಮತ್ತು ವಿಜ್ಞಾನದ ಸಮನ್ವಯಗಳ ಕುರಿತು ಚರ್ಚೆಯನ್ನ ಮಾಡಿದ್ರು. ನೋಟ್ ಆನ್ ದ ನೇಚರ್ ಆಫ್ ರಿಯಾಲಿಟಿಯಲ್ಲಿ ಈ ವಿಷಯಗಳು ದಾಖಲಾಗಿವೆ. ಬಂಗಾಳಿ ಮಾತ್ರವಲ್ಲದೆ ವಿದೇಶಿ ಓದುಗರನ್ನ ಸಾಹಿತ್ಯದ ಮೂಲಕ ಹಿಡಿದಿಟ್ಟುಕೊಂಡಂತ ಮಹಾನ್ ವಿದ್ವಾಂಸ. ಕವಿ ಮರಣದ ಅಂಚಿನವರೆಗೂ ಬರೆಯುತ್ತಲೇ ಇದ್ದವರು. ದೀರ್ಘಕಾಲೀನ ಅಸ್ವಸ್ಥತೆಗಳಿಂದ ನರಳಿದ ಠಾಕೂರರು ಆಗಸ್ಟ್ 7, 1941ರಂದು ತಮ್ಮ ಕೊನೆ ಉಸಿರನ್ನ ಎಳಿತಾರೆ. ದೇಶ ಕಂಡ ಮಹಾನ್ ಕವಿ, ಸಾಹಿತಿ, ತತ್ವಜ್ಞಾನಿ ರವೀಂದ್ರನಾಥ್ ಠಾಗೂರರ 159ನೆಯ ಜನ್ಮದಿನವಾದ ಇಂದು ಇಂಥ ಸಂದರ್ಭದಲ್ಲಿ ಅವರ ಸಾಧನೆಗಳನ್ನ ಭಾರತೀಯರಾದ ನಾವು ನೆನಪಿಸಿಕೊಳ್ಳುವುದು ಭಾರತೀಯರಾದ ನಮಗೆ ಹೆಮ್ಮೆ ಕೂಡ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.